ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಸಂಸಾರಕ್ಕೆ ಸ್ವಾಗತ. ನಾನಿವತ್ತು ಸೂಪರಾಗಿರೋ ರೆಸ್ಟೋರೆಂಟಲ್ಲಿ ಸಿಗುವಂಥ ಆಲೂ ಬಟಾಣಿ ಕುರ್ಮನ ಮಾಡಿದ್ದೀನಿ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿತ್ತು. ಖಂಡಿತವಾಗಲೂ ಈ ರೆಸಿಪಿನ ನಿಮ್ಮನೆಲ್ಲ ಸರಿ ಟ್ರೈ ಮಾಡಿ. ಮಕ್ಕಳಂತೂ ಖುಷಿಪಟ್ಟು ವಾರದಲ್ಲಿ 2 ಸರಿ ಮಾಡಿಸ್ಕೊಂಡು ತಿಂತಾರೆ. ತುಂಬ ರುಚಿಯಾಗಿ ಬಂದಿತ್ತು. ಖಂಡಿತವಾಗಲೂ ಈ ರೆಸಿಪಿನ ಟ್ರೈ ಮಾಡಿದ್ದಂತೆ ಆಗಲಿ, ಮನೆಯಲ್ಲೆಲ್ಲ ಗೆಸ್ಟ್ ಬಂದಾಗ ಈ ಥರ ರೆಸಿಪಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ನಾನು 1/4 kg ಒಣ ಬಟಾಣಿ ತಗೊಂಡು ಓವರ್ ನೈಟ್ ನೆನೆಸಿಟ್ಟಿದ್ದೆ. ಸಾಫ್ಟಾಗಿ ನೆಂದಿದೆ. ಇದಕ್ಕೇನು ಆಲೂಗಡ್ಡೆ ಮೇಗಲಿ ಸಿಪ್ಪೆಯಲ್ಲೇ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿ: 1 ಟೊಮೊಟೊನ ನಾನು 2 ಭಾಗ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಸ್ವಲ್ಪ ಕಡಲೆನೂ ತಗೊಂಡಿದ್ದೀನಿ, ಹುರ್ಗಡ್ಲೆ, ಕಾಯಿ ತುರಿ. ನೀವು ಹುರ್ಗಡ್ಲೆ ಬೇಡ ಅನ್ನೋರು ಬಾದಾಮಿ ಸಹ ಗೋಡಂಬಿನೂ ಸಹ ಸೇರಿಸ್ಬೋದು. ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕಿ ಚಕ್ಕೆ, ಲವಂಗ, ಮರಾಠಿ ಮೊಗ್ಗನ್ನು ಸಹ ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ನಾವು ಹಸಿದೇ ಮಾಡ್ತಾ ಇರೋದು, ಯಾವುದನ್ನು ಸಹ ಹುರ್ಕೊತಾ ಇಲ್ಲ. ಈಗ ಹಸಿ ಮಾಡೋದ್ರಿಂದಲೂ ತುಂಬ ರುಚಿಯಾಗಿ ಬರುತ್ತೆ. ಹಸಿರು ಮೆಣಸಿನ್ಕಾಯಿನೂ ಸಹ ಸೇರಿಸಿ ಇದಕ್ಕೊಂದು ಸ್ವಲ್ಪ 1-2 ಸ್ಪೂನ್ ಧನಿಯಾ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ನೀವು ಧನಿಯಾ ಪುಡಿ ಬೇಡ ಅನ್ನೋರು ನೀವು ಧನಿಯಾ ಬೀಜನೂ ಸಹ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದಲೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಾಟಿ ಕೊತ್ತಂಬರಿ ಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಸಹ ಸೇರಿಸಿ ನಾವು ನೈಸಾಗಿ ರುಬ್ಕೊಂಬರ್ಬೇಕು. ಈ ಮಸಾಲೆ ಎಲ್ಲ ರುಬ್ಬಿರೋದಾಗಿದೆ. ನಾವು ಮಸಾಲೆನ ಒಂದು ಸ್ವಲ್ಪ ದಪ್ಪಗೂ ಅಲ್ಲ, ಇತ್ತು ಸಣ್ಣನಲ್ಲೂ ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ, ನೈಸಾಗಿದ್ರೂ ನಡೆಯುತ್ತೆ. ನಾನು ಎಲ್ಲ ರುಬ್ಕೊಂಡಿದ್ದಾಗಿದ್ಮೇಲೆ ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಕೊಂಡಿನಿ. ಕುಕ್ಕರ್ಗೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೊಂಡು 2 ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನು ಸಹ ಸೇರಿಸಿ 2 ದೊಡ್ಡದೊಂದು ಈರುಳ್ಳಿನ ಚಿಕ್ಕ ಕಟ್ ಮಾಡ್ಕೊಂಡಿನಿ. 1 ಟೊಮೊಟೊನೂ ಸಹ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು 3-4 ನಿಮಿಷ ಫ್ರೈ ಆದರೆ ಸಾಕು. ಇಷ್ಟು ಫ್ರೈ ಆದರೆ ಸಾಕು. ಈ ಪಲಾವ್ ಎಲೆ ಬೇಡ ಅನ್ನೋರು ನೀವು ಹಾಗೇ ಒಗ್ಗರಣೆ ಮಾಡ್ಕೋಬೋದು. ಆದರೆ ಈ ಕರಿಗೆ ನೀವು ಆಲೂ ಕುರ್ಮ ಮಾಡ್ತಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲೆ ಹಾಕೋದ್ರಿಂದ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲನ ಸಹ ಸೇರಿಸಿ, ನಾವು ಹಸಿದಲ್ವ ನಾವು ರುಬ್ಬಿರೋದು, ಎಲ್ಲದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಒಂದು 5-6 ನಿಮಿಷ ಸಿಮ್ಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ನೀಟಾಗಿ ತಿರುಗಿಸ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ, ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಗೆಸ್ಟ್ ಬಂದಾಗ ನಾವು ಯಾವುದೇ ರೀತಿ ಅಡುಗೆ ಮಾಡಬೇಕು ಅಂತೇಳಿ ನಮಗೆ ಚಿಂತೆ ಆದಾಗ ಈ ಥರ ಮನೆಯಲ್ಲಿ ಬಟಾಣಿ, ಆಲೂಗಡ್ಡೆ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಈ ಥರದೊಂದು ರೆಸಿಪಿ ಮಾಡಿಕೊಟ್ರಂತೂ ತುಂಬಾ ಅದ್ಭುತವಾಗಿರುತ್ತೆ. ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ತಿದ್ದಾಗಲೇ ನಾವು ಹಸಿ ಬಟಾಣಿ ಮತ್ತು ಆಲೂಗಡ್ಡೆನೂ ಸಹ ಸೇರಿಸಿ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾವು ಮುಳುಗುವಷ್ಟು ನೀರು ಹಾಕಬೇಕು, ಜಾಸ್ತಿ ನೀರು ಹಾಕೋದು ಬೇಡ. ನೀವು ಸ್ವಲ್ಪ ತಿಳು ಅನಿಸಿದ್ರೆ ನೀವು 1-2 ಸ್ಪೂನ್ ಕಡಲೆ ಹಿಟ್ಟನ್ನು ಸಹ ಮಿಕ್ಸ್ ಮಾಡಿ ಸೇರಿಸ್ಕೊಂಡ್ರೆ ಗ್ರೇವಿ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ನಾನು ಯಾವುದೇ ರೀತಿ ಸೇರಿಸ್ತಾ ಇಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ನಮ್ಮನೇಲಂತೂ ಪರ್ಫೆಕ್ಟಾಗಿ ಬಂದಿತ್ತು, ತುಂಬ ರುಚಿಯಾಗಿತ್ತು. ಇದಕ್ಕೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ನೀಟಾಗಿ ತಿರುಗಿಸ್ಕೋಬೇಕು. ನೀಟಾಗಿ ತಿರುಗಿಸ್ಕೊಂಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ 1 ಸ್ಪೂನಷ್ಟು ಕಸ್ತೂರಿ ಮೇಥಿಯನ್ನು ಸಹ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೇಥಿ ಹಾಕೋದ್ರಿಂದ ಈ ಗ್ರೇವಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಆಲೂ ಬಟಾಣಿ ಕರಿ ಅನ್ನೋದು ಭಾಳ ಚೆನ್ನಾಗಿ ಬರುತ್ತೆ. ಖಂಡಿತವಾಗಲೂ ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿದ್ದೊಂದೇ ಆಗಲಿ, ನೀವು ನೆಕ್ಸ್ಟು ಇದೇ ಥರನೇ ಮಾಡ್ಕೊಂಡು ತಿಂತಾರೆ. 2-3 ವಿಷಲ್ ತೆಗೆದ್ರೆ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆಯಲ್ವ. ಆಲೂ ಬಟಾಣಿ ಕರಿ ಅಂತಲೇ ಹೇಳ್ಬೋದು, ಕುರ್ಮಾ ಅಂತಲೇ ಹೇಳ್ಬೋದು. ಚೆನ್ನಾಗಿ ಬಂದಿತ್ತು. ನಮ್ಮನೆಯಲ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಪೂರಿ ಜೊತೆ ಮಾಡಿದ್ದೆ. ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇದ್ದಾರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂಥೇಳಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಕಾಂಬಿನೇಷನ್ ಅಂತೂ ಯಾವುದಕ್ಕಾದ್ರೂ ಸೂಟ್ ಆಗುತ್ತೆ. ರೈಸ್ ಜೊತೆಗೂ ಸಹ ಊಟ ಮಾಡ್ಬೋದು, ರಾಗಿ ಮುದ್ದೆನೂ ಸಹ ಊಟ ಮಾಡ್ಬೋದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಸಿಪಿ ರೆಡಿಯಾಗಿರುತ್ತೆ. ಸರ್ವ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ರೆಸ್ಟೋರೆಂಟಿಗೆ ಸಿಗುವಂಥ ಮಜಾ ಮನೆಯಲ್ಲೇ ಸಿಗುತ್ತೆ. ಅಷ್ಟು ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.